ಹಾಯ್ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತು ಪ್ರೀತಿಯ ಸ್ವಾಗತ. ಮಕ್ಕಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರಿನ ಈ ಒಂದು ಶಾಖೆಯಲ್ಲಿ ಸತತವಾಗಿ ನಾವು 2ನೇ ವರ್ಷ ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಏರ್ಪಡಿಸ್ತಾ ಇದ್ದೀವಿ. ಪಾಲಕರೇ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಮ್ಮ ಸಂಸ್ಥೆಯಿಂದ ಅನೌನ್ಸ್ ಆದಾಳಿಂದ ಇಲ್ಲಿವರೆಗೂ ಅತಿ ಹೆಚ್ಚು ಮಕ್ಕಳು ಈ ಒಂದು ಎಕ್ಸಾಮ್ಗೆ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆ ಎಲ್ಲ ಮಕ್ಕಳಿಗೂ ನಮ್ಮ ಕಡೆಯಿಂದ ಅಭಿನಂದನೆಗಳು. ಇನ್ನೂ ಸಹ ಬಹಳಷ್ಟು ಮಕ್ಕಳು ಮತ್ತು ಪಾಲಕರು ಈ ನಮ್ಮ ಸಂಸ್ಥೆ ಈ ಒಂದು ಚಾಲೆಂಜ್ ಅವಾರ್ಡ್ ಈ ಒಂದು ಪ್ರಶಸ್ತಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇನ್ನೂ ಹೆಚ್ಚು ಮಕ್ಕಳು ಭಾಗವಹಿಸಲಿ, ಬಹುಮಾನವನ್ನು ಗೆಲ್ಲಲಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ತರಗತಿನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಕ್ಕಳೇ ಬನ್ನಿ ನೋಡಿ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರು ಈ ನಮ್ಮ ಸಂಸ್ಥೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಬರ್ತಕ್ಕಂಥ ಗುಡದೂರಿನಲ್ಲಿ ಈ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿ ಮಕ್ಕಳೇ, ಈ ನಮ್ಮ ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 ಅನ್ನುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಏರ್ಪಡಿಸಿದ್ದೀವಿ. ಈಗಾಗಲೇ ಅತಿ ಹೆಚ್ಚು ಮಕ್ಕಳು ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಸೊ ಅಂಥ ಮಕ್ಕಳು ನಾವು ಅವರಿಗೆ ಈ ವಾಟ್ಸಪ್ದಲ್ಲಿ ಅವರ ನಂಬರ್ನ ಆ್ಯಡ್ ಮಾಡೋದರ ಮೂಲಕ ನಾವು ಇನ್ನೂ ಹೆಚ್ಚು ಅವರಿಗೆ ವಿಷಯಗಳನ್ನು ತಿಳಿಪಡಿಸ್ತಾ ಹೋಗ್ತಾ ಇದ್ದೀವಿ. ಹಾಗೆ ಅವರು ಎಕ್ಸಾಮ್ ಬಗ್ಗೆ ಅಥವಾ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆನೂ ಹಲವಾರು ವಿಷಯಗಳನ್ನು ಕೂಡ ನಾವಿಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ಇನ್ನು ಯಾವ ಮಕ್ಕಳು ಈ ಒಂದು ಚಾಲೆಂಜ್ ಅವಾರ್ಡ್ 2025 ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಅಂಥ ಮಕ್ಕಳು ಅಥವಾ ಅಂಥ ಪಾಲಕರು ತಮ್ಮ ಮಕ್ಕಳನ್ನು ರಿಜಿಸ್ಟರ್ ಮಾಡಿ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತ ನಿಮ್ಮ ಆಶೆ ಅಭಿಲಾಷೆ ಇದ್ದರೆ ಖಂಡಿತವಾಗ್ಲೂ ಮಕ್ಕಳೇ ನೀವು ಕೂಡ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಹೇಗಂತೀರಾ ಅಂದರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ ಮಕ್ಕಳೇ ನೋಟ್ ಮಾಡ್ಕೊರಿ, 8217650718 ಈ ನಂಬರ್ನ ನೀವು ನೋಟ್ ಮಾಡಿಕೊಂಡು ಇದರಲ್ಲಿ ನಿಮ್ಮ ಹೆಸರು, ತಂದೆಯ ಹೆಸರು, ಊರು, ತರಗತಿ ಮತ್ತು ಯಾವ ಒಂದು ತರಗತಿಯಲ್ಲಿ ಓದ್ತಾ ಇದ್ದೀರಾ ಮತ್ತು ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಾ ಅನ್ನುವುದನ್ನು ಡೀಟೇಲ್ ಆಗಿ ಬರೆದು ಕಾಸಿ ಏನು ಮಾಡಬೇಕು, ಈ ನಂಬರಿಗೆ ನಿಮ್ಮ ವಿಳಾಸವನ್ನು ನಮಗೆ ಕಳಿಸಿದರೆ ನಾವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡು ಪರೀಕ್ಷೆಯ ದಿನ ನಾವು ನಿಮಗೆ ಪರೀಕ್ಷೆ ಇನ್ನೇನು ಕೆಲವೇ ದಿನಗಳಲ್ಲಿ ಹತ್ತಿರವಾಗ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಖಂಡಿತವಾಗಲ್ಲ ಮಕ್ಕಳೇ. ಎಸ್, ಹಾಗಾದರೆ ಬನ್ನಿ. ಹಾಗಾದರೆ ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಈ ಒಂದು ಪರೀಕ್ಷೆ 2024 ಮತ್ತು 2025ನೇ ಸಾಲಿನಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆನ ನಾವು ಏರ್ಪಡಿಸ್ತಾ ಇದ್ದೀವಿ. ಸೊ ಹಾಗಾದರೆ ಈ ಪರೀಕ್ಷೆ ಯಾವಾಗ ನಡೀತಾ ಇದೆ ಅಂದರೆ ಮಾರ್ಚ್ 30 ಅಂದರೆ ಇದೇ ತಿಂಗಳು 3 ಅಂದರೆ ಮಾರ್ಚ್ 30ನೇ ತಾರೀಕು 2025ರಂದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ನಾವು ಏರ್ಪಡಿಸ್ತಾ ಇದ್ದೀವಿ ಮಕ್ಕಳೇ. ಸೊ ಹಾಗಾದರೆ ಈ ಪರೀಕ್ಷೆ ಎಲ್ಲಿ ನಡೀತಾ ಇದೆಯಪ್ಪ ಅಂದರೆ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಗುಡದೂರು ಅಂದರೆ ಮಸ್ಕಿಯಲ್ಲಿ ಈ ಒಂದು ತರಬೇತಿನ ಈ ಒಂದು ಎಕ್ಸಾಮನ್ನು ನಡೆಸ್ತಾ ಇದ್ದೀವಿ. ಸೊ ಹಾಗಾಗಿ ಮಕ್ಕಳೇ ಖಂಡಿತವಾಗಲೂ ಇದರ ಸದುಪಯೋಗವನ್ನು ಪಡಿಸ್ಕೊಳ್ತೀರಿ ಅಂತ ನಾನು ಭಾವಿಸುತ್ತಾ, ಇನ್ನು ಯಾವ್ಯಾವ ಪಾಲಕರು ಮತ್ತು ಯಾವ್ಯಾವ ಮಕ್ಕಳು ತಮ್ಮ ಹೆಸರನ್ನು ಇನ್ನೂ ನೋಂದಾಯಿಸಿಕೊಂಡಿಲ್ಲ ಅಂಥ ಮಕ್ಕಳು ಮತ್ತು ಅಂಥ ಪಾಲಕರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಇಲ್ಲಿ ಕಾಣತಕ್ಕಂಥ ನಂಬರಿಗೆ ತಮ್ಮ ವಿಳಾಸ ಮತ್ತು ಅಡ್ರೆಸ್ಸನ್ನು ನಮಗೆ ಕಳಿಸಿದರೆ ನಾವು ನಿಮ್ಮ ವಿಳಾಸ ಮತ್ತು ಅಡ್ರೆಸ್ಸನ್ನು ಏನು ಮಾಡ್ತೀವಿ ಬರ್ಕೊಂಡು ಈ ಒಂದು ಪರೀಕ್ಷೆಯಲ್ಲಿ ಒಂದು ರಿಜಿಸ್ಟರ್ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನಾನು ನಿಮಗೆ ಕೊಡ್ತಾ ಇದ್ದೀವಿ ಮತ್ತು ಭಾಗವಹಿಸಲು ಕೂಡ ಅವಕಾಶ ಇದೆ. ಎಸ್, ಹಾಗಾದರೆ ಮಕ್ಕಳೇ ಬನ್ನಿ, ಇವತ್ತಿನ ಈ ನಮ್ಮ ತರಗತಿಯಲ್ಲಿ ನಾವು ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಹಾಗಾದರೆ ಯಾವ ರೀತಿಯ ಪ್ರಶ್ನೆ ಕೇಳ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಎಸ್, ಪ್ರಶ್ನೆ ಸಂಖ್ಯೆ 1 ಏನಿದೆ? ಪ್ರಶ್ನೆ ಸಂಖ್ಯೆ 1 ನೋಡಿ, ಪ್ರಶ್ನೆ ಯಾವ ರೀತಿಯಾಗಿ ಕೇಳಿದಾರ, 26,432ರಲ್ಲಿ ಓಕೆ 26,432ರಲ್ಲಿ ಓಕೆ 26,432ರಲ್ಲಿ
ಏನು ಕೇಳ್ಯಾರ ಅವರು? ನಾಲ್ಕರ ಏನು? ಎಸ್, ನಾಲ್ಕರ ಸ್ಥಾನ ಬೆಲೆ, ನಾಲ್ಕರ ಸ್ಥಾನ ಬೆಲೆ ಏನು ಅಂತ ಕೇಳಿದಾರೆ ಅವರು. ನಾಲ್ಕರ ಸ್ಥಾನ ಬೆಲೆ ಏನು ಅಂತ. ಹಾಗಾದರೆ ಮಕ್ಕಳೇ, ನಿಮಗೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನೋಡೋಕ್ಕಾದ್ರೆ ಭಾರತೀಯ ಸ್ಥಾನಗಳನ್ನು 9 ಸ್ಥಾನಗಳನ್ನು ನೋಡ್ತೀವಿ. ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ದಶಮಾನ ಪದ್ಧತಿಯನ್ನು ಅನುಸರಿಸ್ತೀವಿ. ಹಾಗಾದರೆ 4 ಯಾವ ಸ್ಥಾನದಲ್ಲಿದೆ ಅಂತ ನೋಡ್ರಿ, ಎಲ್ಲವನ್ನೂ ಒಂದೊಂದು ಸ್ಥಾನವನ್ನು ನೋಡ್ಕೊಂತ ಹೋದರೆ ಎಸ್ ನೋಡಿ, 2 ಇರ್ತಕ್ಕಂಥದ್ದು 2 ಯಾವ ಸ್ಥಾನದಲ್ಲಿದೆ? ಎಸ್, ಬಿಡಿ ಸ್ಥಾನದಲ್ಲಿದೆ, ಹೌದಿಲ್ಲ. 3 ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ, 10ರ ಸ್ಥಾನದಲ್ಲಿದೆ. 3 ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ, ಹೌದಾ. ಹಾಗಾದರೆ 4 ಯಾವ ಸ್ಥಾನದಲ್ಲಿದೆ? ಎಸ್, 100ರ ಸ್ಥಾನದಲ್ಲಿದೆ. 6 ಯಾವ ಸ್ಥಾನದಲ್ಲಿದೆ? 1000 ಸ್ಥಾನದಲ್ಲಿದೆ. 2 ಯಾವ ಸ್ಥಾನದಲ್ಲಿದೆ? 10,000 ಸ್ಥಾನದಲ್ಲಿದೆ. ಆಗ ಅವ್ರು ಏನು ಕೇಳ್ಯಾರ? ಸ್ಥಾನ ಬೆಲೆ ಕೇಳ್ಯಾರ. ಯಾವ್ದು? 4ರ ಸ್ಥಾನ ಬೆಲೆ ಕೇಳಿದಾರ. 4ರ ಸ್ಥಾನ ಬೆಲೆ ಕೇಳಿದಾಗ ನಾವೇನು ಮಾಡಬೇಕು? ಮುಖಬೆಲೆ ಇಂಟು ಸ್ಥಾನವನ್ನು ಮಾಡಿದರೆ ನಮಗೆ 4ರ ಸ್ಥಾನ ಬೆಲೆ ಸಿಗುತ್ತೆ. ಎಸ್, ಹಾಗಾದರೆ 4ರ ಮುಖಬೆಲೆ ಏನಾಗಿರುತ್ತಾ? 4ರ ಮುಖಬೆಲೆ 4. 4ರ ಮುಖಬೆಲೆ ಏನಾಗಿದೆ? ಎಸ್, 4ರ ಮುಖಬೆಲೆ 4. 8. 4 ಯಾವ ಸ್ಥಾನದಲ್ಲಿದೆ? ಎಸ್, 100ರ ಸ್ಥಾನದಲ್ಲಿದೆ. ಹಾಗಾದರೆ ಗುಣಾಕಾರ ಮಾಡಿಬಿಡಿ. 2 0ಗೆ 2 0, 4 1 4. ಹಾಗಾದರೆ 4ರ ಸ್ಥಾನ ಬೆಲೆ ಎಷ್ಟು? 400. ಆಪ್ಷನ್ ನಂಬರ್ 3 ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಾಗಿ ನಾವು ಯಾವುದೇ ಅಂಕಿಯ ಸ್ಥಾನ ಬೆಲೆಯನ್ನು ಕೇಳಿದರೆ ಮುಖಬೆಲೆ ಇಂಟು ಸ್ಥಾನವನ್ನು ಮಾಡಿಬಿಟ್ರೆ ನಮಗೆ ಆ ಅಂಕಿಯ ಸ್ಥಾನ ಬೆಲೆ ಸಿಕ್ಕಿಬಿಡುತ್ತೆ, ಹೌದಲ್ಲ. ಇದು ತುಂಬ ಸುಲಭವಾದಂಥ ಒಂದು ಟಾಪಿಕ್ ಆಗಿರುತ್ತೆ. ಇದ್ರ ಮೇಲೆ ಎಲ್ಲ ಮಕ್ಕಳು ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳ್ತಾ, ಈ ರೀತಿಯಾಗಿ ನಿಮಗೆ ನಾವೇನು ಮಾಡ್ತೀವಿ, ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಇದೇ ಮಾದರಿಯಲ್ಲಿ ಸೊ ಅಂಕಿ ಸಂಖ್ಯೆಗಳು ಚೇಂಜ್ ಆಗಿರ್ತವೆ. ಈ ರೀತಿಯಾದ ಪ್ರಶ್ನೆಯನ್ನು ನಾವು ಏನು ಮಾಡ್ತೀವಿ, ಅಲ್ಲಿ ಆ ಒಂದು ಪರೀಕ್ಷೆಯಲ್ಲಿ ಕೇಳಿರ್ತೀವಿ. ಭಾಳ ಈಸಿ ಇದೆಯಲ್ಲ? ಎಸ್, ಖಂಡಿತ ಮಕ್ಕಳೇ, ಈ ಪರೀಕ್ಷೆಯಲ್ಲಿ ನೀವು ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡು ಈ ಒಂದು ಚಾಲೆಂಜ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉಚಿತ ಪ್ರವೇಶವನ್ನು ನೀವು ಪಡ್ಕೊಂತೀರಿ, ಹೆಚ್ಚು ಅಂಕವನ್ನು ಪಡೆದು ಅಂತ ನಾನು ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಏನಿದೆ? ಪ್ರಶ್ನೆ ಸಂಖ್ಯೆ 2 ಬನ್ನಿ. ಏನಿದೆ ನೋಡ್ರಿ, 4,203 ಮತ್ತೇನು ಮಾಡ್ಯಾರ? 3,418ರ ಏನು ಕೇಳೋಣ ಅವನು? ಮೊತ್ತ ಕೇಳೋಣ. ಮೊತ್ತ ಅಂದ್ರೆ ಏನು ಮಾಡಬೇಕು? ಕೂಡಿಸ್ಬೇಕು. ಒಟ್ಟು ಮೊತ್ತ ಕೇಳಿದಾಗ ಏನು ಮಾಡಬೇಕು? ಕೂಡಿಸ್ಬೇಕು, ಹೌದಿಲ್ಲ. ಬನ್ನಿ ಹಾಗಾದರೆ 8 3 ಎಷ್ಟು? 8 3 ಎಷ್ಟು? 11. 11ಕ್ಕೆ 1, 11ಕ್ಕೆ 1 ಕ್ಯಾರಿ ಬಂತು 1, ಹೌದಿಲ್ಲ. ಎಸ್, ಹಾಗಾದರೆ 1 0 1, 1ಕ್ಕೆ 1 ಪ್ಲಸ್ ಮಾಡಿದರೆ 2. ಓಕೆ, 4 2 6, 4 3 7. ಎಷ್ಟು ಬಂತು ಹಾಗಾದ್ರೆ ಮೊತ್ತ? ಎಸ್, ಮೊತ್ತ ಈಸ್ ಈಕ್ವಲ್ ಟು 7,621. ಎಲ್ಲಿದೆ ಆನ್ಸರ್? 7,621. ಆಪ್ಷನ್ ನಂಬರ್ ಎಸ್ ಎ ರೈಟ್ ಆನ್ಸರ್. ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ ಆಗಿದೆ. 7,621. ಮೊತ್ತಂದ್ರೆ ಏನು ಮಾಡಬೇಕು? ಕೂಡಿಸ್ಬೇಕು. ಮೊತ್ತಂದ್ರೆ ಏನು ಮಾಡಬೇಕು? ಕೂಡಿಸ್ಬೇಕು. ಸಂಕಲ್ಯ ಪ್ಲಸ್ ಸಂಕಲಕ ಈಸ್ ಈಕ್ವಲ್ ಟು ಮೊತ್ತ ಕಂಡುಹಿಡಿಯುವ ಸೂತ್ರ ಸಂಕಲ್ಯ ಪ್ಲಸ್ ಸಂಕಲಕ ಈಸ್ ಈಕ್ವಲ್ ಟು ಮೊತ್ತ, ಹೌದಿಲ್ಲ. ಎಸ್, ಈ ರೀತಿಯಾಗಿ ಏನು ಮಾಡ್ಬೋದು ನಾವು? ಮೊತ್ತ ಕೇಳಿದಾಗ ಈ ರೀತಿಯ ಕೂಡಿಸೋ ಲೆಕ್ಕಗಳನ್ನು ಸಹ ಅಲ್ಲಿ ಕೇಳಿರ್ತಾರ. ಇನ್ನು ಬಹಳಷ್ಟು ಈ ಒಂದು ಸುಲಭವಾದ ಪ್ರಶ್ನೆ 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ಬರ್ತಕ್ಕಂಥ ಗಣಿತದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೇ ಈ ಒಂದು ಪರೀಕ್ಷೆಯಲ್ಲಿ ನಾವು ಕೇಳ್ತೀವಿ. ಓಕೆ, ಎಸ್, ಪ್ರಶ್ನೆ ಸಂಖ್ಯೆ 3 ನೋಡಿ. ಏನು ಕೇಳಿದಾರೆ? ಪ್ರಶ್ನೆ ಸಂಖ್ಯೆ 3, 8,657 8,657 ಮತ್ತು 4,924 ಇವುಗಳ ಏನು ಕೇಳೋಣ ಅವನು? ವ್ಯತ್ಯಾಸ ಅಂದಾಗ ಏನು ಮಾಡ್ಬೇಕು ನಾವು? ಎಸ್, ಕಳಿಬೇಕು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳಿಬೇಕು. ವ್ಯವಕಲಕ ಕೊಟ್ಟು ವ್ಯತ್ಯಾಸ ಕೇಳಿದಾಗ ಕಳಿಬೇಕು. ಏನು ವ್ಯತ್ಯಾಸ ಅಂದ್ರೆ ಏನು ಮಾಡಬೇಕು? ಕಳಿಬೇಕು. ನೋಡ್ರಿ, 7ರಲ್ಲಿ 4 ಹೋದ್ರ ಎಸ್ 3 ಉಳಿತು. 5ರಾಗ 2 ಹೋದ್ರ ಎಸ್ 5ರಾಗ 2 ಹೋದ್ರೆ ಎಷ್ಟು ಉಳಿತು?
3 ಉಳಿತು. 6 9 ಹೋಗಲ್ಲ, ಏನು ಮಾಡೋಣ, ಒಂದು ಕ್ಯಾರಿ ತೊಗೊಳ್ಳೋಣ. ಎಷ್ಟಾಯಿತು? 16 ಆಯಿತು. 16 9 ಹೋದ್ರ 16 9 ಹೋದ್ರ 7 ಉಳಿತು. ಇಲ್ಲಿ ಎಷ್ಟು ಉಳಿತು? 8 ಇದೆ. 8 ಒಂದು ಕ್ಯಾರಿ ತೊಗೊಂಬಿಟ್ಟಿವಿ ಆಲ್ರೆಡಿ. ಎಷ್ಟು ಉಳಿತು? 7 ಉಳಿತು. 7 4 ಹೋದ್ರ 3 ಉಳಿತು. ಹಾಗಾದರೆ ವ್ಯತ್ಯಾಸ ಈಸ್ ಈಕ್ವಲ್ ಟು ವ್ಯತ್ಯಾಸ ಈಸ್ ಈಕ್ವಲ್ ಟು 3733. ರೈಟ್ ಆನ್ಸರ್ ಆಪ್ಷನ್ ನಂಬರ್ 3733. ಆಪ್ಷನ್ ನಂಬರ್ 4 ರೈಟ್ ಆನ್ಸರ್, ಸರಿಯಾದ ಉತ್ತರ ಆಗುತ್ತಾ? ಈ ರೀತಿಯಾಗಿ ಏನಪ್ಪ ಅಂದರೆ ವ್ಯವಕಲನದ ಮೇಲೂ ಕೂಡ ನಾವು ಪ್ರಶ್ನೆಗಳನ್ನು ಈ ಒಂದು ಚಾಲೆಂಜ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತೀವಿ. ಖಂಡಿತವಾಗಿ ಯೂಸ್ ಮಾಡ್ಕೊತೀರಲ್ಲ? ಎಸ್, ಖಂಡಿತವಾಗಿ ನೀವು ಯೂಸ್ ಮಾಡ್ಕೊತೀರಿ ಅಂತ ಭಾವಿಸುತ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ ಮಕ್ಕಳೇ, ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿನ ಮಸ್ಕಿಯಲ್ಲಿ ನಾವು ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಪರೀಕ್ಷೆನ ಏರ್ಪಡಿಸ್ತಾ ಇದ್ದೀವಿ. ಈಗಾಗಲೇ ನಿಮಗೆ ತಿಳಿದಿದೆ, ಇದರ ಬಗ್ಗೆ ಬಹಳಷ್ಟು ಮಾಹಿತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್, ಈ ಪರೀಕ್ಷೆ ಯಾವಾಗ ನಡೀತಾ ಇದೆ ಅಂದರೆ ಪರೀಕ್ಷಾ ದಿನಾಂಕ ಬಂದುಬಿಟ್ಟು ಇದೇ ತಿಂಗಳು ಮಾರ್ಚ್ 30. ನೆನ್ಪಿಟ್ಕೋರಿ, ಮಾರ್ಚ್ 30 ಇದೇನೇ ತಿಂಗಳು, 3ನೇ ತಿಂಗಳು ಅಂದರೆ ಮಾರ್ಚ್ 3ನೇ ತಿಂಗಳು 30ನೇ ತಾರೀಕು 2025 ರವಿವಾರದಂದು, ಅಂದರೆ ಅವತ್ತಿನ ದಿನ ಏನಾಗಿರುತ್ತೆ? ರವಿವಾರ ಆಗಿರುತ್ತೆ, ಭಾನುವಾರ ಆಗಿರುತ್ತೆ. ಬೆಳಗ್ಗೆ 10 ಗಂಟೆಗೆ ಈ ಒಂದು ಪರೀಕ್ಷೆನ ನಾವು ಪ್ರಾರಂಭಿಸ್ತೀವಿ. ಹಾಗಾದರೆ ಮಕ್ಕಳೇ, ನೀವೆಲ್ಲರೂ ನಿಮ್ಮ ಪಾಲಕರನ್ನ ಕರೆದುಕೊಂಡು ಬೆಳಗ್ಗೆ 9 ಗಂಟೆಗೆ 1 ತಾಸು ಮುಂಚಿತವಾಗಿ ಈ ಒಂದು ಪರೀಕ್ಷೆ ಕೇಂದ್ರಕ್ಕೆ ನೀವು ಬರಬೇಕು. ಬಂದಾಗ ಏನಾಗುತ್ತೆ, ನೀವು ಸುಲಭವಾಗಿ ನಿಮ್ಮ ನಂಬರಿಗೆ ಹೋಗಿ ನಿಮ್ಮ ಪ್ಲೇಸಲ್ಲಿ ನೀವು ಕೂತ್ಕೊಳ್ಳೋಕ್ಕೆ ಸಾಧ್ಯ. ಸೊ ಹಾಗಾಗಿ ಈ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ವಿಷಯಗಳು ಯಾವ್ಯಾವ ವಿಷಯಗಳ ಮೇಲೆ ಈ ಒಂದು ಪರೀಕ್ಷೆ ಸಿದ್ಧವಾಗಿರುತ್ತೆ ಅಥವಾ ಈ ಪ್ರಶ್ನೆ ಪತ್ರಿಕೆ ಸಿದ್ಧ ಆಗಿರುತ್ತೆ ಅಂದರೆ ಕನ್ನಡ ವಿಷಯ, ಇಂಗ್ಲಿಷ್, ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ. ಈ ವಿಷಯಗಳ ಮೇಲೆ ಒಟ್ಟು 50 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಸಿದ್ಧಪಡಿಸಿರ್ತೀವಿ. ಒಟ್ಟು 50 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿರ್ತೀವಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಏನಾಗಿರುತ್ತೆ, ಬಹುಮಾನ ವಿತರಣೆಯನ್ನು ಮಾಡ್ತೀವಿ. ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಉಚಿತ ಪ್ರವೇಶವನ್ನು ಕೊಡ್ತೀವಿ. ಊಟ ವಸತಿಯ ಮಾತ್ರ ಫೀಸನ್ನು ಕಟ್ಟಬೇಕಾಗುತ್ತೆ. ಈ ಬೋಧನಾ ಶುಲ್ಕವನ್ನು ಕಟ್ಟುವ ಅವಶ್ಯಕತೆ ಇಲ್ಲ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗೆ. ಸೊ ಹಾಗಾದರೆ ಇಂಥ ಸದಾವಕಾಶವನ್ನು ನೀವು ಯಾಕೆ ಮಿಸ್ ಮಾಡ್ಕೊತೀರಿ? ಮಾಡ್ಕೊಳ್ಳೋದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹಾಗಾದರೆ ನೀವೇನು ಮಾಡಬೇಕು, ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718 ಈ ನಂಬರ್ನ ನೀವು ನೋಟ್ ಮಾಡಿಕೊಂಡು ನಿಮ್ಮ ಹೆಸರು, ತಂದೆ ಹೆಸರು, ಊರು, ತರಗತಿ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮ್ಮ ಈ ನಂಬರ್ಗೆ ವಾಟ್ಸಪ್ ಅಥವಾ ಮೆಸೇಜ್ ಮಾಡಿದ್ರೆ ನಾವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ನಿಮಗೆ ನಾವು ಮುಂದಿನ ಒಂದು ಪ್ರಕ್ರಿಯೆ ಬಗ್ಗೆ ತಿಳಿಸ್ತೀವಿ. ಯಾವಾಗ ಎಕ್ಸಾಮಿಗೆ ಬರಬೇಕು, ಯಾವ ವಿಷಯಗಳನ್ನು ಓದಬೇಕು, ಯಾವ ರೀತಿಯಾಗಿ ನೀವು ಸ್ಟಡಿ ಮಾಡಬೇಕು ಅನ್ನೋದರ ಬಗ್ಗೆ ನಾವು ದಿನಾಲು ಈ ಒಂದು ವಿಡಿಯೋ ಮಾಡಿ ನಾವು ಒಂದು ರೆಡಿ ಮಾಡಿರ್ತಕ್ಕಂಥ ಒಂದು ವಾಟ್ಸಪ್ ಗ್ರೂಪಲ್ಲಿ ಈ ಒಂದು ವಿಡಿಯೋಸ್ ಹಾಕ್ತಿರ್ತೀವಿ. ಸೊ ಹಾಗಾಗಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮಗೆ ತುಂಬಾ ಅವಶ್ಯಕ ಅಂತ ಹೇಳ್ತಾ, ಎಸ್ ನಿಮ್ಗೆ ಈಗಾಗಲೇ ಗೊತ್ತಿದೆ, ಇನ್ನೂ ನಾನು ಹೆಚ್ಚಿಂದು ಹೇಳಕ್ಕೆ ಹೋಗೋದಿಲ್ಲ. ಸೊ ಮುಂದೆ ಹೋಗ್ತಾ ನಿಮಗೆಲ್ಲ ಗೊತ್ತಾಗುತ್ತೆ. ಓಕೆನಾ? ಎಸ್, ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಎಸ್ ಏನಿದೆ ಮುಂದಿನ ಪ್ರಶ್ನೆ? ಎಸ್, ಪ್ರಶ್ನೆ ಸಂಖ್ಯೆ 4 ಏನಿದೆ? 8ರ ಅಪವರ್ತನಗಳು ಯಾವುವು? 8ರ ಅಪವರ್ತನಗಳು ಯಾವುವು? 8 ಯಾವ ಮಗ್ಗಿಯಿಂದ ಭಾಗ ಹೋಗುತ್ತೆ ಅನ್ನೋದು ಪ್ರಶ್ನೆ. ಎಸ್, 8ರ ಅಪವರ್ತನಗಳು ಹೌದಾ? ರೈಟ್. 8ರ ಅಪವರ್ತನಗಳು 8 ಯಾವ್ಯಾವ ಮಗ್ಗಿಂದ ಹೋಗುತ್ತಾ? 8 1ರಿಂದ ಭಾಗ ಹೋಗ್ತಾವೆ. 1ರಿಂದ ಎಲ್ಲ ಮಗ್ಗಿಗಳು, ಎಲ್ಲ ಅಂಕಿಗಳು ಭಾಗ ಹೋಗ್ತಾವೆ. ಆಮೇಲೆ 8 2ರಿಂದನೂ ಭಾಗ ಹೋಗುತ್ತಾ? 3ರಿಂದ ಹೋಗಲ್ಲ. 3 ಮಗ್ಗಿಲು ಐತೆ ನೋಡ್ರಿ, 3 3 3 6 3 3 9 ಅಂದರೆ 3 ಮಗ್ಗಿಲು 8 ಹೋಗಲ್ಲ. ಇನ್ನು 4 ಹೋಗುತ್ತೆ, 4 8 ಹೌದಿಲ್ಲ? 5ರಲ್ಲಿ ಹೋಗಲ್ಲ, 6ರಲ್ಲಿ ಹೋಗಲ್ಲ, 7ರಲ್ಲಿ ಹೋಗಲ್ಲ, 8ರಲ್ಲಿ ಹೋಗುತ್ತೆ. 8 1 8. ಸೊ ಹಾಗಾದರೆ ಇವೆಲ್ಲ ಏನಪ್ಪ ಅಂದರೆ 8ರ ಅಪವರ್ತನಗಳು ಯಾವುದು? 1 2 4 8. ಹಾಗಾದರೆ ಇಲ್ಲೆಲ್ಲಿದೆ? ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. 1 2 4 8 ಇವು 8ರ ಅಪವರ್ತನಗಳು. ಅಪವರ್ತಗಳಂದರೆ 8ರ ಗುಣಕಗಳು ಅಥವಾ ಮಗ್ಗಿಗಳು ಹೌದಿಲ್ಲ? 8ರ ಗುಣಕಗಳು ಅಥವಾ ಮಗ್ಗಿಗಳು ಅಂತ ಕರಿತೀವಿ.
ಅಪವರ್ತನಗಳು ಅದೇ ಸಂಖ್ಯೆಗಿಂತ ದೊಡ್ಡದಾಗಿರುವುದಿಲ್ಲ. ಯಾವುದೇ ಸಂಖ್ಯೆಯ ಅಪವರ್ತನ ಅದೇ ಸಂಖ್ಯೆಗಿಂತ ದೊಡ್ಡದಾಗಿರುವುದಿಲ್ಲ, ಅದಕ್ಕಿಂತ ಚಿಕ್ಕದಾಗಿರುತ್ತದೆ. ಒಂದು ಸಂಖ್ಯೆಯ ಅಪವರ್ತನ ಅದೇ ಸಂಖ್ಯೆಯ ಅದರ ಅತಿ ದೊಡ್ಡ ಅಪವರ್ತನ ಆಗಿರುತ್ತದೆ. ಹೌದಿಲ್ಲ? ಸೊ ಹಾಗಾದ್ರೆ ಅತಿ ಚಿಕ್ಕ ಅಪವರ್ತನ ಒಂದಾಗಿರುತ್ತದೆ, ಅತಿ ದೊಡ್ಡ ಅಪವರ್ತನ ಅದೇ ಸಂಖ್ಯೆ ಆಗಿರುತ್ತದೆ, ಅತಿ ಚಿಕ್ಕ ಅಪವರ್ತನ ಒಂದಾಗಿರುತ್ತದೆ. ಸೊ ಹಾಗಾಗಿ ಇಲ್ಲಿ ಈ ಒಂದು 8ರ ಅಪವರ್ತನಗಳು ಯಾವುದಪ್ಪ ಅಂದರೆ 1, 2, 4 ಮತ್ತು 8. ಇವು 8ರ ಅಪವರ್ತನಗಳು. ಎಸ್, ನೆಕ್ಸ್ಟ್ ಬನ್ನಿ 5ನೇ ಪ್ರಶ್ನೆ. 3ನೇ 2 ಇದರ ಭಿನ್ನರಾಶಿಯ ರೂಪ. 3ನೇ 2 ಬಹಳ ಸಿಂಪಲ್ ಇದೆ. ಎಸ್, 3ನೇ 2 ಇದು ಭಿನ್ನರಾಶಿಯ ರೂಪ. 3ನೇ 2 ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಓಕೆನಾ? ಎಸ್, 3ನೇ 2 ಇದರ ಭಿನ್ನರಾಶಿಯ ರೂಪ 2/3. ಓಕೆ. ಎಕ್ಸ್, ಮುಂದಿನ ಪ್ರಶ್ನೆ ಸಂಖ್ಯೆ 6. 5 ರೂಪಾಯಿಗಳಲ್ಲಿ ಡ್ಯಾಶ್ ಪೈಸೆಗಳಿವೆ. ಅಂದರೆ 5 ರೂಪಾಯಿದಲ್ಲಿ ಎಷ್ಟು ಪೈಸೆಗಳಿವೆ? ನಿಮಗೆ ಗೊತ್ತಿದೆ ಮಕ್ಕಳೇ, 1 ರೂಪಾಯಿದಲ್ಲಿ ಎಷ್ಟು ಪೈಸೆಗಳು? ಎಸ್, 1 ರೂಪಾಯಿದಲ್ಲಿ 1 ರೂಪಾಯಿ ಈಸ್ ಈಕ್ವಲ್ ಟು ಎಷ್ಟು ಪೈಸೆಗಳಿದಾವ? ಎಸ್, 1 ರೂಪಾಯಿದಲ್ಲಿ 100 ಪೈಸೆಗಳಿದಾವ. 1 ರೂಪಾಯಿದಲ್ಲಿ 100 ಪೈಸೆ ಆದರೆ 5 ರೂಪಾಯಿದಲ್ಲಿ ಎಷ್ಟು ಪೈಸೆಗಳಿರ್ತಾವ? 5 × 100 ಮಾಡಿಬಿಡಿ. 2 0ಗೆ 2 0, 5 1 5. ಹಾಗಾದರೆ ಎಷ್ಟು ಪೈಸೆಗಳು? 500 ಪೈಸೆಗಳು. ಆಪ್ಷನ್ ನಂಬರ್ 3 ರೈಟ್ ಆನ್ಸರ್. ಓಕೆ. 1 ರೂಪಾಯಿದಲ್ಲಿ 100 ಪೈಸೆಗಳಿದ್ದರೆ 5 ರೂಪಾಯಿದಲ್ಲಿ ಎಷ್ಟು ಪೈಸೆಗಳಿರ್ತಾವ? 500 ಪೈಸೆಗಳಿರ್ತಾವ. ಗೊತ್ತಾಯ್ತಲ್ಲ? ಎಸ್, ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ ಮಕ್ಕಳೇ, ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ, ನಮ್ಮ ಚಾಲೆಂಜ್ ಅವಾರ್ಡ್ ಪರೀಕ್ಷೆಗೆ ನೀವು ಭಾಗವಹಿಸಬೇಕಾದರೆ ನೀವು ಮಾಡಬೇಕಾಗಿದ್ದು ಇಷ್ಟೇ. ಏನಪ್ಪ ಅಂದರೆ ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ತರಗತಿ, ಶಾಲೆ ಹೆಸರು, ವಿಳಾಸ ಮತ್ತು ಪ್ರಸ್ತುತ ನಿಮ್ಮ ಮೊಬೈಲ್ ನಂಬರ್ ಅಥವಾ ವಾಟ್ಸಪ್ ನಂಬರನ್ನು 8217650718 ನಂಬರ್ಗೆ ನೀವು ಕಳಿಸಿದರೆ ನಾವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತೀವಿ. ಪರೀಕ್ಷೆ ದಿನ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ, ಯಾವಾಗ ಬರಬೇಕು ಯಾವಾಗಿಲ್ಲ ಪರೀಕ್ಷೆಗೆ ಅಂತ. ಸೊ ಹಾಗಾದರೆ ಇಲ್ಲಿ ನಿಮಗೆ ಕಡ್ಡಾಯವಾದ ನೋಂದಣಿ ಅವಶ್ಯಕವಾಗಿರುತ್ತದೆ. ಯಾವ ಮಕ್ಕಳು ನೋಂದಾಯಿಸ್ಕೊಂಡಿರ್ತಾರಾ ಅಂಥವರಿಗೆ ಮಾತ್ರ ನಾವು ಪರೀಕ್ಷೆಗೆ ಕೂಡಿಸಲು ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಇಲ್ಲೇ ಒಂದು ವಿಶೇಷ ಸೂಚನೆ ಮಕ್ಕಳೇ, ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಮಾನ ಅಂಕ ಪಡೆದಲ್ಲಿ ಆ ಬಹುಮಾನಗಳನ್ನು ಸಮಾನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಂಚಲಾಗುವುದು. ಇದು ತುಂಬ ಇಂಪಾರ್ಟೆಂಟ್, ವಿಶೇಷವಾದ ಒಂದು ಮಾಹಿತಿ. ಏನಂದರೆ ಈಗ ಮೊದಲನೇ ಸ್ಥಾನದಲ್ಲಿ 4 ವಿದ್ಯಾರ್ಥಿಗಳು ಬಂದ್ರಪ್ಪ. ನಾವೇನು ಹೇಳ್ತೀವಿ? ಮೊದಲನೇ ಸ್ಥಾನ ಬಂದ ವಿದ್ಯಾರ್ಥಿಗೆ 5,000 ರೂಪಾಯಿ ಬಹುಮಾನ. ಹಾಗಾದರೆ ಮೊದಲನೇ ಸ್ಥಾನದಲ್ಲಿ 4 ವಿದ್ಯಾರ್ಥಿಗಳು ಬಂದರೆ ಈಕ್ವಲ್ ಅಂಕಗಳನ್ನು ತಗೊಂಡ್ರೆ, ಸಮಾನ ಅಂಕಗಳನ್ನು ತೆಗೆದುಕೊಂಡರೆ ಆ 5,000 ರೂಪಾಯಿಯನ್ನು 4 ಜನ ಮಕ್ಕಳಿಗೆ ಸಮಾನವಾಗಿ ಹಂಚಲಾಗುವುದು. ಹೌದಿಲ್ಲ? ಸೊ ಅದೇ ಥರ 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ, 5ನೇ ಸ್ಥಾನ ಬಂದ ಮಕ್ಕಳಿಗೆ ಅಂಕಗಳನ್ನು ಸಮಾನವಾಗಿ ಬಂದಾಗ ಬಹುಮಾನವನ್ನು ಕೂಡ ಸಮಾನವಾಗಿ ಹಂಚಲಾಗುವುದು. ಸೊ ಹಾಗಾದರೆ ಇಲ್ಲಕ್ಕೆ ನೋಡ್ರಿ, ಇನ್ನೊಂದು ವಿಷಯ ಏನಪ್ಪ ಅಂದರೆ ಪರೀಕ್ಷೆಯಲ್ಲಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆಯಲ್ಲ, ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 20 ಮಕ್ಕಳಿಗೆ ನಾವೇನು ಮಾಡ್ತೀವಿ? ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಅಂದರೆ ಊಟ ಮತ್ತು ವಸತಿಯ ವೆಚ್ಚವನ್ನು ಮಾತ್ರ ಭರಿಸಬೇಕಾಗುತ್ತದೆ. ಹೌದಿಲ್ಲ? ಎಸ್, ಹಾಗಾದ್ರೆ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ ಮಕ್ಕಳೇ? ಎಸ್, ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718 ನಂಬರಿಗೆ ನಿಮ್ಮ ವಿಳಾಸವನ್ನು ಮತ್ತು ನಿಮ್ಮ ಹೆಸರನ್ನು ಕಳುಹಿಸಿ ಆದಷ್ಟು ಬೇಗ ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇನ್ನೇನು ಕೆಲವೇ ಸೀಟುಗಳು ಮಾತ್ರ ಲಭ್ಯವಿದ್ದಾವೆ. ಸೊ ಈಗಾಗಲೇ ಬಹಳಷ್ಟು ಮಕ್ಕಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಇನ್ನು ತಡ ಮಾಡಬೇಡಿ. ಇದೇ ತಿಂಗಳು ಮಾರ್ಚ್ 30ರಂದು ಎಕ್ಸಾಮ್ ನಡೀತಾ ಇದೆ. ಖಂಡಿತವಾಗ್ಲೂ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇಲ್ಲಿ ಮೊದಲನೇ ಬಹುಮಾನ ಕೊಟ್ಟಿದ್ದೀವಿ 5,001 ರೂಪಾಯಿ, ಎರಡನೇ ಬಹುಮಾನ 2,501 ರೂಪಾಯಿ, ಮೂರನೇ ಬಹುಮಾನ 2,001 ರೂಪಾಯಿ, ನಾಲ್ಕನೇ ಬಹುಮಾನ 1,501 ರೂಪಾಯಿ, ಐದನೇ ಬಹುಮಾನ 1,001 ರೂಪಾಯಿ ಬಹುಮಾನವನ್ನು ನಾವು ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ
ಈ ಪರೀಕ್ಷೆಯಲ್ಲಿ ನೋಂದಾಯಿಸಿಕೊಂಡ ಮಕ್ಕಳಿಗೆ ಮಾತ್ರ ನಾವು ಪರೀಕ್ಷೆಯಲ್ಲಿ ಕೂಡಲು ಅವಕಾಶವನ್ನು ಕೊಡ್ತೀವಿ. ಸಂಸ್ಥೆಯ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತದೆ. ಅಂದರೆ ಈ ಪರೀಕ್ಷೆಯಲ್ಲಿ ಕೂಡಲು ಅಥವಾ ಈ ಪರೀಕ್ಷೆನ ರಿಜಿಸ್ಟರ್ ಅಂದರೆ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಮಕ್ಕಳಿಗೆ ಯಾವುದೇ ರೀತಿಯಾದ ಫೀಸ್ ಇರೋದಿಲ್ಲ. ಫ್ರೀ ಆಗಿದೆ, ಉಚಿತವಾಗಿ ನೋಂದಾಯಿಸ್ಕೋಬೋದು. ಕಡ್ಡಾಯವಾಗಿ ಉಚಿತವಾಗಿ ನೋಂದಾಯಿಸ್ಕೋಬೇಕು. ಸೊ ಅಂದಾಗ ಮಾತ್ರ ಈ ಒಂದು ಪರೀಕ್ಷೆಗೆ ಕೂಡಲು ಸಾಧ್ಯ. ಸೊ ಆದಷ್ಟು ಬೇಗ ನಂಬರ್ ತಗೊಂಡು ಬೇಗ ಬೇಗ ನಿಮ್ಮ ಹೆಸರನ್ನು ಕಳಿಸಿ ಅಂತ ಹೇಳ್ತಾ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ 0.3 ಸಾಮಾನ್ಯ ಭಿನ್ನರಾಶಿಯಾಗಿ ಬರೀರಿ. 0.3 ಸಾಮಾನ್ಯ ಭಿನ್ನರಾಶಿಯಾಗಿ ಬರಿಬೇಕಂತ ಅಂದರೆ ದಶಮಾಂಶದಲ್ಲಿದೆ ಅಂದರೆ 0.3 ಯಾವ ಸ್ಥಾನದಲ್ಲಿದೆ? ದಶಾಂಶ ಸ್ಥಾನದಲ್ಲಿದೆ. ದಶಾಂಶ, ಶತಾಂಶ, ಸಹಸ್ರಾಂಶ. ಹಾಗಾದರೆ ದಶಮಾಂಶ ಸ್ಥಾನದಲ್ಲಿರುವ ಅಂಕಿಯನ್ನು ನಾವೇನು ಮಾಡಬೇಕು? ಅಂಶದಲ್ಲಿ ಬರೆದು ಯಾವ ಸ್ಥಾನದಲ್ಲಿದೆ ಆ ಸ್ಥಾನವನ್ನು ಛೇದದಲ್ಲಿ ಬರೆದು ಬಿಟ್ರೆ ನಮಗೆ ಸಿಕ್ಕಿಬಿಡುತ್ತೆ. ಎಸ್ 10/3 ಅಥವಾ 3/10 ಇದು 0.3 ಭಿನ್ನ ರಾಶಿಯಲ್ಲಿ ಬರೆಯುವ ರೀತಿ. ಆಪ್ಷನ್ ನಂಬರ್ 3 ರೈಟ್ ಆನ್ಸರ್. ಓಕೆ, ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 8 ಏನಿದೆ? 4628 ಏನಿದೆ? ಎಸ್ 4628 ಇದನ್ನು 100ರ ಸ್ಥಾನಕ್ಕೆ ಅಂದಾಜಿಸಿ. 100ರ ಸ್ಥಾನ ಎಲ್ಲಿದೆ? ಎಸ್ 100 ಸ್ಥಾನ ಎಲ್ಲಿದೆ ನೋಡ್ಕೋಬೇಕು. ಬಿಡಿ 10 100 ಇಲ್ಲಿದೆ. 100ರ ಸ್ಥಾನಕ್ಕೆ ಅಂದಾಜು ಮಾಡಬೇಕಾದರೆ ಆ 100ರ ಸ್ಥಾನದ ಹಿಂದ್ಗಡೆ ಇರ್ತಕ್ಕಂಥ ಅಂಕಿನ ನೋಡ್ಕೋಬೇಕು. ಆ ಅಂಕಿ ಎಷ್ಟಿದೆ? 2 ಇದೆ. 2 ಇತ್ತಪ್ಪ ಅಂದರೆ ಅದು ಆ ಅಂಕಿ 2 ಇತ್ತಪ್ಪ ಅಂದರೆ ಅಥವಾ 5 ಮತ್ತು 5ಕ್ಕಿಂತ ಚಿಕ್ಕದೆ. ಇದು 5 ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತೀವೋ ಆ ಅಂಕಿಯ ಹಿಂದ್ಗಡೆ ಇರ್ತಕ್ಕಂಥ ಅಂಕಿ 5ಕ್ಕಿಂತ ಚಿಕ್ಕದಿದ್ದರೆ ನಾವು 100ರ ಸ್ಥಾನಕ್ಕೆ ಅಂದಾಜು ಮಾಡ್ತೀವಲ್ಲ ಅದಕ್ಕೆ +1 ಮಾಡಂಗಿಲ್ಲ. ಹೇಗಿತ್ತು ಹಾಗೆ ಬರ್ಕೋಬೇಕು. 6ಕ್ಕೆ 6 ಬರ್ಕೋಬೇಕು. ಮುಂದುಗಡೆ 2 ಸ್ಥಾನದ ಮೇಲೆ 2 0 ಹಾಕಬೇಕು. 4 ಹೇಗಿತ್ತು ಹಾಗೆ ಬರ್ಕೊಂಡ್ಬಿಡಬೇಕು. 4600 ಸರಿಯಾದ ಉತ್ತರ. ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಓಕೆ, 100ರ ಸ್ಥಾನಕ್ಕೆ ಅಂದಾಜು ಮಾಡುವ ರೀತಿ. ಓಕೆ, ಈ ರೀತಿಯಾಗಿ ಪ್ರಶ್ನೆಯನ್ನು ಕೂಡ ಅಲ್ಲಿ ಕೇಳಿರ್ತಾರೆ ಮಕ್ಕಳೇ. ಸೊ ಹಾಗಾಗಿ ಇದ್ರ ಬಗ್ಗೆ ಕೂಡ ಸ್ವಲ್ಪ ನಾಲೆಜ್ ಇರಬೇಕು. ಎಸ್ ಮುಂದಿನ ಪ್ರಶ್ನೆ ಸಂಖ್ಯೆ 9 ಏನಿದೆ ನೋಡಿ. ಪ್ರಶ್ನೆ ಸಂಖ್ಯೆ 9ರಲ್ಲಿ 6 4 5 2 8 ಅಂಕಿಗಳನ್ನು ಬಳಸಿ 5 ಅಂಕಿಯ ಗರಿಷ್ಠ ಸಂಖ್ಯೆ ಅಂದರೆ ಏನು? 5 ಅಂಕಿಯ ಗರಿಷ್ಠ ಸಂಖ್ಯೆ. ಗರಿಷ್ಠ ಸಂಖ್ಯೆ ಅಂದರೆ ಏನು? ದೊಡ್ಡ ಸಂಖ್ಯೆ ಬರೀಬೇಕು. ದೊಡ್ಡ ಸಂಖ್ಯೆ ಬರೆಯುವಾಗ ಕೊಟ್ಟಂಥ ಅಂಕಿಗಳನ್ನು ಇಳಿಕೆ ಕ್ರಮದಲ್ಲಿ ಬರಿಬೇಕು. ಇಳಿಕೆ ಕ್ರಮದಲ್ಲಿ ಬರಿಬೇಕಾದ್ರೆ ಮೊದಲು ದೊಡ್ಡದು ಬರಿಬೇಕು. ಹಾಗಾದರೆ ಕೊಟ್ಟಂಥ ಅಂಕಿಗಳಲ್ಲಿ ಅತಿ ದೊಡ್ಡದು ಯಾವುದಿದೆ? ಎಸ್ ಕೊಟ್ಟಂಥ ಅಂಕಿಯಲ್ಲಿ ಅತಿ ದೊಡ್ಡದು ಯಾವುದಿದೆ? ಎಸ್ ಕೊಟ್ಟಂಥ ಅಂಕಿಯಲ್ಲಿ ಅತಿ ದೊಡ್ಡದು ಯಾವುದಪ್ಪ ಅಂದರೆ ಎಸ್ ಏನಿದೆ? 8 ಇದೆ. 8. ಅದಕ್ಕಿಂತ ಚಿಕ್ಕದು 6. ಅದಕ್ಕಿಂತ ಚಿಕ್ಕದು 5. ಅದಕ್ಕಿಂತ ಚಿಕ್ಕದು 4. ಅದಕ್ಕಿಂತ ಚಿಕ್ಕದು 2. ಎಸ್ ಹಾಗಾದ್ರೆ ಎಷ್ಟು ಬಂತು? 86,542. ಎಲ್ಲಿದೆ ಆನ್ಸರ್? ಎಸ್ ಆಪ್ಷನ್ ನಂಬರ್ 1 ರೈಟ್ ಆನ್ಸರ್. ಸೊ ಈ ರೀತಿಯಾಗಿ ಇಲ್ಲಿ ಏನು ಮಾಡಿರ್ತಾರಪ್ಪ ಅಂದರೆ ಏರಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಕೂಡ ಪ್ರಶ್ನೆಗಳನ್ನು ಕೇಳಿರ್ತಾರ. ಸೊ ಇದನ್ನು ಕೂಡ ನೀವು ನೋಡ್ಕೋಬೇಕು. ಏರಿಕೆ ಕ್ರಮ ಕೇಳಿದಾಗ ಚಿಕ್ಕದ್ರಿಂದ ದೊಡ್ಡದು ಹೋಗಬೇಕು. ಏರಿಕೆ ಕ್ರಮ ಕೇಳಿದಾರ. ಏರಿಕೆ ಕ್ರಮ ಕೇಳಿದಾಗ ಚಿಕ್ಕದಿಂದ ದೊಡ್ಡದು ಹೋಗಬೇಕು. ಇಳಿಕೆ ಕ್ರಮ ಕೇಳಿದಾಗ ದೊಡ್ಡದಿಂದ ಚಿಕ್ಕದು ಬರಬೇಕು. ಗರಿಷ್ಠ ಸಂಖ್ಯೆ ಕೇಳಿದಾಗ ಇಳಿಕೆ ಕ್ರಮದಲ್ಲಿ ಬರಿಬೇಕು. ಚಿಕ್ಕ ಸಂಖ್ಯೆ ಕೇಳಿದಾಗ ಏರಿಕೆ ಕ್ರಮದಲ್ಲಿ ಬರಿಬೇಕು. ಗೊತ್ತಾಯ್ತಲ್ಲ ಮಕ್ಕಳೇ? ಎಸ್ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿರ್ತಾರ. ಸರಿಯಾಗಿ ನೀವು ಮ್ಯಾಥ್ಸನ್ನು ಗಣಿತನ ಅಧ್ಯಯನ ಮಾಡಿದರೆ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ, ಶಂಕರನ ಹತ್ತಿರ ರೂಪಾಯಿ 15,000 ಇದೆ. ಶಂಕರನ ಹತ್ತಿರ ಎಷ್ಟಿದೆ? 15,000 ಇದೆ. ಎಷ್ಟಿದೆ? 15,000 ಇದೆ. ಅವನು ಏನು ಮಾಡ್ತಾನ? 12,525ಕ್ಕೆ ಏನು ಮಾಡ್ತಾನ? ಒಂದು TV ತಗೊತಾನ. TV ಕೊಂಡರೆ ಅವನಲ್ಲಿ ಉಳಿದ ಹಣವೆಷ್ಟು? ಅಂದ್ರೇನು? ಶಂಕರನ ಹತ್ರ ಎಷ್ಟಿದೆ ಹಣ? 15,000 ರೂಪಾಯಿ ಇದೆಯಪ್ಪ. ಅವನ ಹತ್ರ ಎಷ್ಟೈತೆ? 15,000 ರೂಪಾಯಿ ಐತೆ. ಅವನೇನು ಮಾಡಿದ?
ಟಿ ವಿಗೋಸ್ಕರ ಏನು ಮಾಡಿದ, ಟಿ ವಿಗೋಸ್ಕರ 12,525 ಖರ್ಚು ಮಾಡಿಬಿಡ್ತಾನೆ. ಅಂದರೆ ಒಟ್ಟು ಹಣ ಎಷ್ಟು? 15,000. ಅವ್ನು ಖರ್ಚು ಮಾಡಿದ ಹಣ ಎಷ್ಟು? 12,525. ಅಂದರೆ ಏನು ಮಾಡ್ಬೇಕು ನಾವಿಲ್ಲಿ? ಕಳಿಬೇಕು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದು ಬಿಡಬೇಕು. ಉಳಿದ ಹಣ ಕೇಳಿರಿಲ್ಲ. ಎಸ್ ನೋಡಿ, ಹೀಗೆ ನೋಡಿ, 10ರಾಗ 5 ಹೋದ್ರ ಇಲ್ಲಿ 0 ಇದೆ, ಒಂದು ಕ್ಯಾರಿ ತಗೋಬೇಕು. ಅಂದ್ರಾಗ 10ರಾಗ 5 ಕಳೆಯಕ್ಕೆ ಸಾಧ್ಯ, 5ರಾಗ 0 5 ಕಳೆಯಕ್ಕೆ ಬರಲ್ಲ. 10ರಾಗ 5 ಹೋದರೆ 5, ಎಷ್ಟು ಉಳಿತು? 9 ಉಳಿತು. 9ರಾಗ 2 ಹೋದ್ರೆ ಎಷ್ಟು ಉಳಿತು? ಎಸ್ 7 ಉಳಿತು. ಇಲ್ಲಿ 9 ಉಳಿತು. 9ರಾಗ 5 ಹೋದ್ರೆ 4 ಉಳಿತು. ಇಲ್ಲಿ 5 ಐತಿಲ್ಲ, ಒಂದು ಕ್ಯಾರಿ ತೊಗೊಂಡ್ಬಿಟ್ಟು ಆಲ್ರೆಡಿ 4 ಉಳಿದಿರ್ಬೇಕು. 4ರಾಗ 2 ಹೋದ್ರೆ 2, 0ಗೆ 0. ಎಸ್ ಅವನಲ್ಲಿ ಉಳಿದ ಹಣ ಈಸ್ ಈಕ್ವಲ್ ಟು, ಉಳಿದ ಹಣ ಈಸ್ ಈಕ್ವಲ್ ಟು 2,475 ರೂಪಾಯಿ ಏನು ಮಾಡಿತು? ಅವನಲ್ಲಿ ಉಳಿತು. ಎಲ್ಲಿದೆ? 2,475 ರೂಪಾಯಿ ಅವನಲ್ಲಿ ಉಳಿತು. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು? ಎಸ್ ಆಪ್ಷನ್ ನಂಬರ್ 3 ರೈಟ್ ಆನ್ಸರ್. 2,425 ಅವನ ಹತ್ರ ಉಳಿದ ಹಣ. ಎಸ್ ಈ ರೀತಿಯಾಗಿ ಏನು ಮಾಡ್ತಾರೆ, ಪ್ರಶ್ನೆಗಳನ್ನು ಕೇಳಿರ್ತಾರೆ ಮಕ್ಕಳೇ. ಸರಿಯಾಗಿ ನೀವು ಓದ್ಕೊಂಡ್ರೆ ನೀವು ಸರಿಯಾದ ಉತ್ತರವನ್ನು ಕೊಡೋಕ್ಕೆ ಸಾಧ್ಯ. ಎಸ್ ಮಕ್ಕಳೇ, ಈಗಾಗಲೇ ನಿಮಗೆ ಗೊತ್ತಿದೆ, ನಾನು ಹೆಚ್ಚಿಗೂ ಸಹ ಹೇಳೋದಿಲ್ಲ. ಚಾಲೆಂಜ್ ಅವಾರ್ಡ್ ರಾಜ್ಯ ಮಟ್ಟದ ಈ ಒಂದು ಅವಾರ್ಡ್ ಪರೀಕ್ಷೆಯಲ್ಲಿ ನೀವು ಭಾಗವಹಿಸಬೇಕಾದರೆ ಸಿಂಪಲ್ ಆಗಿ ಏನು ಮಾಡಬೇಕು, ಇಲ್ಲಿ ಕಾಣ್ತಕ್ಕಂಥ ನಂಬರ್ನ ನೋಟ್ ಮಾಡಿಕೊಂಡು ನಿಮ್ಮ ಹೆಸರು, ತಂದೆಯ ಹೆಸರು, ವಿಳಾಸವನ್ನು ನಮಗೆ ಕಳುಹಿಸಿದರೆ ನಾವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡು ನೋಂದಾಯಿಸ್ಕೊಳ್ತೀವಿ. ಆಗ ನೀವು ಈ ಒಂದು ಪರೀಕ್ಷೆಯನ್ನು ಬರೆಯಲು ಅವಕಾಶ ಸಿಗುತ್ತದೆ. ಎಸ್ ಮಕ್ಕಳೇ, ನೀವು ಇನ್ನೂ ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ಒಂದು ತರಗತಿಗಳು ನಿಮ್ಗೆ ಇನ್ನೂ ಬೇಕಾಗಿತ್ತಪ್ಪ ಅಂದರೆ ಮಕ್ಕಳ ಯೂಟ್ಯೂಬಿಗೆ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಅಂತ ಟೈಪ್ ಮಾಡಿದ್ರೆ ನಮ್ಮ ಕೋಚಿಂಗ್ ಸೆಂಟರ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ನೀವು ಆ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿದರೆ ಅಥವಾ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿದರೆ ನಾವು ಮಾಡ್ತಕ್ಕಂಥ ಮೊದಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರ್ತಾವ. ಫ್ರೀಯಾಗಿ ಈ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಉಚಿತವಾಗಿ ಕ್ಲಾಸನ್ನು ಕೇಳಬಹುದು. ಎಸ್ ಮಕ್ಕಳೇ, ಇದಾಗಿತ್ತು ಇವತ್ತಿನ ಈ ಒಂದು ತರಗತಿ. ಎಸ್ ಮುಂದಿನ ತರಗತಿಯಲ್ಲಿ ನಾನು ಮತ್ತೆ ಬೇರೆ ವಿಷಯಗಳು ತೆಗೆದುಕೊಂಡು ನಿಮ್ಮ ಮುಂದ್ಗಡೆಗೆ ಬರ್ತೀನಿ. ಅಲ್ಲಿವರೆಗೂ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ. ಇನ್ನೂ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲ ನಮಗೆ ತುಂಬಾ ಅವಶ್ಯಕ ಅಂತ ಹೇಳ್ತಾ, ಇದೇ ರೀತಿಯಾಗಿ ನಿಮ್ಮ ಬೆಂಬಲ ನೀವು ನಮಗೆ ಕೊಡ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಸ್ ಮತ್ತೆ ನಾನು ಮುಂದಿನ ಕ್ಲಾಸಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ವಂದನೆಗಳು.